ಒಂದಷ್ಟು ನಿವೇಶನಗಳು ಹಿಂದೆ ಪಡೆದಂತವರು ಇದೇ ಕಾರಣಕ್ಕೆ ಕಟ್ಟಿಲ್ವಾ ಅಂತಂದ್ರು ಕೂಡ ಈ ಸಭೆಯಲ್ಲಿ ಸಂಸ್ಥೆಗಳನ್ನ ನಡೆಸ್ತಾ ಇರ್ತಕ್ಕಂಥ ತಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ಪತ್ರಿಕಾ ಮಾಧ್ಯಮದವರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಯಾವ ರೀತಿ ಹಂಚಿಕೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಮ್ಮ ಆಯುಕ್ತರು ಸಲಹೆಗಳನ್ನ ಹಿಂದೆ ಪಡೆದಂತವರು ಇದೇ ಕಾರಣಕ್ಕೆ ಕಟ್ಟಿಲ್ವಾ ಅಂತಂದ್ರು ಕೂಡ ನಾವು ಮುಂದಿನ ದಿನಗಳಲ್ಲಿ ಅವಲೋಕನ ಮಾಡಿದೆ. ಕಳೆದ ಸಭೆಯಲ್ಲಿ ಯಾವ ಮೂಲಭೂತ ಸೌಕರ್ಯ ನಿವೇಶನಗಳನ್ನ ಪಡೆದು ಸುದೀರ್ಘ ವರ್ಷಗಳು ಯಾವುದೇ ಹಣ ಕಟ್ಟಿದ್ದಂಥದ್ದು ಈಗಾಗಲೇ 23 ನಿವೇಶನಗಳ ನಿಯಮದಲ್ಲಿ ಆದಿದ್ದಂಥದ್ದು ರದ್ದು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಸದುಪಯೋಗ ಪಡಿಸಿದಂತದ ಮೂಲಭೂತ ಸೌಕರ್ಯ ನಿವೇಶನಗಳನ್ನ ನಾವು ಮುಂದಿನ ಕ್ರಮಗಳು ಕಾನೂನು ಕ್ರಮಗಳೇನಿದೆಯೋ ಅದನ್ನು ಪಡೆದು ವಾಪಸ್ ಪಡೆದು ಯಾರು ಈ ಸನ್ನಿವೇಶದಲ್ಲಿ ಜರೂರಾಗಿ ತಮ್ಮ ಉದ್ದೇಶವನ್ನ ಇಟ್ಟು ನಾವು ಯಾವ ಉದ್ದೇಶಕ್ಕೆ ಅದನ್ನ ಪ್ರಕಟಣೆ ಮಾಡಿರ್ತೀವೋ ಅದಕ್ಕೆ ತಾವು ಅಪ್ಲಿಕೇಶನ್ ಸಲ್ಲಿಸಿ ನಿಯಮದಂತೆ ನಿಯಮ ಎಲ್ಲ ಏನಿದೆ ಅನ್ನೋದನ್ನ ಆಯುಕ್ತರು ಮುಂದೆ ತಿಳಿಸೋರಿದ್ದಾರೆ. ಮತ್ತಷ್ಟು ವಿಚಾರಗಳನ್ನ ಜೈಸಿಮಾ ಅವರು TPM ಅವರು ತಿಳಿಸೋರಿದ್ದಾರೆ. ನಿಮ್ಮ ವಿಚಾರಗಳನ್ನ ಪಡೆಯೋರಿದ್ದೀವಿ. ಎಲ್ಲವನ್ನ ಗಂಭೀರವಾಗಿ ಪರಿಗಣಿಸಿ ಅದನ್ನ ಅಳವಡಿಸಿಕೊಂಡು ಆ ರೀತಿಯಾಗಿ ಮೈಸೂರು ನಗರವನ್ನ ಮುಂದಿನ ಯೋಜನಾಬದ್ಧ ಬೆಳವಣಿಗೆಗೆ ಜೋಡಿಸಬೇಕು ಅನ್ನುವಂತ ಒಂದು ಅಮೂಲಾಗ್ರ ಚಿಂತನೆಯಿಂದ ಈ ನಿಮ್ಮೆಲ್ಲರನ್ನ ಒಟ್ಟುಗೂಡಿಸಿ ಸಲಹೆ ಮಾಡಬೇಕು, ಸಲಹೆ ತಗೋಬೇಕು ಅನ್ನುವಂತ ಉದ್ದೇಶದಿಂದ ಈ ಸಭೆಯನ್ನ ಆಯೋಜನೆ ಮಾಡಿದ್ದೀವಿ.